ನಮಸ್ತೆ ಎಲ್ಲರಿಗೂ. ಇದು ನಮ್ಮ ತೋಟ. ಸ್ವಲ್ಪ ಕಳೆ ಜಾಸ್ತಿ ಬಂದಿದೆ, ಆದಷ್ಟು ಬೇಗ ಈ ಕಳೆನ ತೆಗಿತೇವೆ. ನಾನು ನಿಮಗೊಂದು ಹಣ್ಣನ್ನು ತೋರಿಸ್ತೇನೆ. ಆ ವಿಶೇಷ ಹಣ್ಣು ಯಾವುದಂದರೆ ಇಲ್ಲಿದೆ ನೋಡಿ. ಈ ಹಣ್ಣಿನ ಹೆಸರು ಬಂದು ವಾಟರ್ ಆ್ಯಪಲ್ ಅಂದು. ಇದು ನಮ್ಮ ಭಾಗದಲ್ಲಿ ಬೆಳೆಯೋದು ತುಂಬ ರೇರು. ನಮ್ಮ ಮನೆಯಲ್ಲಿ ಯಾವ ಗಿಡದಲ್ಲಿ ಯಾವ ಹಣ್ಣು ಕಾಯಿ ಇದೆಯೋ ಇಲ್ಲ ಪರ್ಫೆಕ್ಟಾಗಿ ಹಣ್ಣಾಗಿದೆ ಅಂತ ಕಂಡಿರೋ ಲೆಜೆಂಟ್ ಇದ್ದಾರೆ. ಆ ಲೆಜೆಂಟ್ ಯಾರಪ್ಪ ಅಂದರೆ ಬರ್ರಿ ತೋರಿಸ್ತೀನಿ ನಾನು. ಇಲ್ಲಿದ್ದಾರೆ ನೋಡ್ರಿ, ಇವರೇ ಆ ಲೆಜೆಂಡ್. ಯಾವ ಗಿಡದಲ್ಲಿ ಯಾವ ಹಣ್ಣು ಸಂಪೂರ್ಣವಾಗಿ ಹಣ್ಣು ಆಗಿದೋ ಇಲ್ಲ ಇನ್ನೂ ಕಾಯಿ ಇದೆಯೋ ಅಂತ ಕಂಡುಹಿಡಿಯೋರು ಅಂದರೆ ಇವರೇ. ಈ ಹಣ್ಣು ತುಂಬ ಸ್ವೀಟು. ನನ್ನ ಕೈಯಲ್ಲಿ 2 ಇದ್ದಾವೆ. ಮಣಿಕಂಠ ಬಂದರು, ಸ್ಕೂಲಿಂದ ಬಂದು ತೋಟದಲ್ಲಿ ಇಳಿದು ನನಗೆ 2 ಹಣ್ಣು ತೊಗೊಂಡು ಬಂದು, ಬಾ ತೋಟದಲ್ಲಿ 2 ಹಣ್ಣು ಅದಾವ, ಹರ್ಕೊಂಡು ಬರೋಣ ಬಾ, ಇನ್ನೊಂದಿಷ್ಟು ತಿಂತೇವೆ ನಾವು ಅಂತಂದು ಬಂದರು. ಹುಡುಕ್ತಾ ಇದ್ದಾರೆ ಅವರಿಬ್ಬರು, ಇನ್ನೂ ಎಲ್ಲೆಲ್ಲಿದ್ದಾವೆ ವಾಟರ್ ಆ್ಯಪಲ್ ಅಂದು. ಈ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದ, ತಿನ್ಲಿಕ್ಕೂ ಭಾಳ ಸ್ವೀಟು, ಭಾಳ ಟೇಸ್ಟಾಗಿರ್ತದ. ಇವರಿಬ್ಬರು ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಮನೆ ಮುಂದೆ ಆಟ ಆಡ್ತಾರೆ. ಅವ್ರ ಅಜ್ಜಿ ಗದ್ಗೆ ಹತ್ರ ಹೋಗಿ ಅಲ್ಲೊಂದಿಷ್ಟು ಕೂತ್ಕೊಂಡು ಆಟ ಆಡ್ತಾರೆ. ಅದಾದಮೇಲೆ ಒಂದು ರೌಂಡು ತೋಟದಲ್ಲಿ ಸುತ್ತರಿತಾರೆ. ಎಲ್ಲ ಗಿಡಗಳನ್ನ ಸರ್ಚ್ ಮಾಡಿ ಯಾವ ಗಿಡದಲ್ಲಿ ಯಾವ ಹಣ್ಣಾಗಿರುತ್ತೋ ಆ ಹಣ್ಣನ್ನು ಅವರು ತಿನ್ನೋ ಅಭ್ಯಾಸ ಇವರಿಬ್ಬರಿಗಿದೆ. ಇಲ್ಲಿದೆ ನೋಡ್ರಿಯಪ್ಪ, ಇದು ನಮ್ಮ ಮನೆ ಹಿಂದೆ ಒಂದು ಸಣ್ಣ ತೋಟ. ನಮ್ಮ ತೋಟದಲ್ಲಿ ಒಂದಿಷ್ಟು ಫ್ರೂಟ್ಸ್ ಗಿಡ ಇದ್ದಾವೆ, ಆಮೇಲೆ ವೆಜಿಟೇಬಲ್ಸ್ ಹಾಕಿದ್ದೇವೆ. ಮನೆಗೆ ಆಗುವಷ್ಟು ತಕ್ಕ ಮಟ್ಟಿಗೆ ಇವು 2 ಹಣ್ಣು ತುಂಬ ಟೇಸ್ಟು. ಅಲ್ಲಿಂದ ಮಣಿಕಂಠ ಮಮ್ಮಿ ನನಗೆ ಅಂಜೂರು ಬೇಕಂದ, ಅಂಜೂರು ಗಿಡಕ್ಕೆ ಹೋದ್ವಿ. ಅಲ್ಲೊಂದಿಷ್ಟು ಅಂಜೂರು ಹರ್ಕೊಂಡ್ವಿ, ಅಲ್ಲೊಂದು 2-3. ಅದಾದಮೇಲೆ ನನಗೆ ಪೇರು ಹಣ್ಣು ಬೇಕು ಅಂತಂದರು. ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಪೇರು. ನಮ್ಮ ತೋಟದಲ್ಲಿ ಪೇರು ಗಿಡ ಏನಪ್ಪ ಅಂದ್ರೆ ಒಂದು 20 ಪೇರು ಗಿಡ ಇದ್ದಾವೆ. ಇನ್ನೂ ಪೇರು ಬೇಡ ಬರ್ರಿ ಅಂತಂದು ಸಾಕಂದು ಬಂದ್ವಿ. ಅಲ್ಲಿಂದ ಒಳಗೆ ಹೋಗ್ತಾ ಇದ್ದೆ. ಒಳಗೆ ಹೋದ್ಮೇಲೆ ಅಮ್ಮ ಚಿಕ್ಕು ಆದರೂ ಹರಿದು ಕೊಡು ಅಂದರು. ಚಿಕ್ಕು ನೋಡಿದ್ರೆ ಆ ಎತ್ತರಕ್ಕಿದ್ದಾವೆ ನೋಡಿ. ಇದು ಚಿಕ್ಕು ಗಿಡ, ಆ ಎತ್ತರಕ್ಕಿರೋ ಚಿಕ್ಕು ನನಗಂತೂ ಅರೆಯೋದಾಗಲ್ಲಪ್ಪ. ನಿಮ್ಮ ಪಪ್ಪ ಬಂದಾಗ ತಕ್ಕೊಡ್ತಾರೆ ಬರ್ರಿ ಅಂತಂದ್ವಿ. 2 ದಾಳಿಂಬ್ರೆ ಹಣ್ಣು ಹರ್ಕೊಂಡ್ವಿ. ಇದು ಕಂಪೌಂಡ್ ಒಳಗಿದ್ದಾವೆ ಚಿಕ್ಕು ಗಿಡ, ದಾಳಿಂಬ್ರೆ ಗಿಡ. ಆಮೇಲೆ ದಾಳಿಂಬೆ ಗಿಡ ಪಕ್ಕದಲ್ಲಿ ನೆಲ್ಲಿಕಾಯಿ ಗಿಡ ಇದೆ. ನಮ್ಮ ಮನೆ ಕಾಂಪೌಂಡ್ ಒಳಗೆ 2 ನೆಲ್ಲಿಕಾಯಿ ಗಿಡ ಇದ್ದಾವೆ. ಈ ನೆಲ್ಲಿಕಾಯಿ ಗಿಡ ಏನಂದರೆ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೂ ಸಾಕಷ್ಟು ಕಾಯಿಗಳು ಬಿಡ್ತವೆ. ಕೆಲವೊಂದಿಷ್ಟು ಜನರು ಉಪ್ಪಿನಕಾಯಿಗಂತೂ ಒಯ್ತಾರೆ, ಇನ್ನೂ ಕೆಲವೊಂದಿಷ್ಟು ಜನಗಳು ಬಾಯಿಗೆ ರುಚಿ ಇರಲಿ ಅಂತ ತಿನ್ಲಿಕ್ಕೆ ಒಯ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದು ಪಿತ್ತಕ್ಕೂ ಆದಷ್ಟು ಪಿತ್ತನ ಅವಾಯ್ಡ್ ಮಾಡುತ್ತೆ. ಇನ್ನೊಂದಿಷ್ಟು ನಾನು ಮತ್ತೆ ತೋರಿಸ್ತೇನೆ ನಿಮಗೆಲ್ಲ. ಥ್ಯಾಂಕ್ ಯು.